ಮೋದಿಯವರೇ ತಾವು 500,000 ರೂಪಾಯಿ ನೋಟು ಬ್ಯಾನ್ ಮಾಡಿದ್ದು ಭಾಳ ಒಳ್ಳೆಯ ವಿಷಯ. ಇದರಿಂದ ಎಷ್ಟೋ ಜನ ಕಳ್ಳರು, ಎಷ್ಟೋ ಜನ ಕಳ್ತನ ದುಡ್ಡು ಅದು ಸಿಕ್ಕಾಕೊಂಡಿದೆ. ಭಾಳ ಖುಷಿ ಕೊಡುತ್ತೆ. ಬಟ್ ನನಗೆ ಇನ್ನೂ ಒಂದು ಆಸೆ ಇದೆ. ಸ್ವಿಸ್ ಬ್ಯಾಂಕಲ್ಲಿರೋ ಅಕೌಂಟ್ ಎಷ್ಟು ಜನ ಅಕೌಂಟ್ ಹೋಲ್ಡರ್ಸ್ ಇದ್ದಾರೋ ಅವ್ರ ಅಕೌಂಟ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟು ಇಡೀ ರೈತರಿಗೆ ಆ ದುಡ್ಡನ್ನ ಹಂಚ್ಕೊಳ್ಬೇಕು. ಯಾರೇ ಬಂದು ಅಕೌಂಟ್ ತೋರಿಸಿದ್ರೆ ಸ್ವಿಸ್ ಬ್ಯಾಂಕಲ್ಲಿ ನಾನು ಹೆಂಗೆ ದುಡ್ಡು ಇಟ್ಟಿದ್ದೀನಿ ಅಂತ ಅದನ್ನು ನೀವು ತಲೆ ಕೆಡ್ಸ್ಕೊಂಡು ಕೊಡೋದು. ನಮ್ಮ ದೇಶದಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಇಡ್ತಾರೆ ಅಂದರೆ ತಲೆ ಹೊಡೆದು ದುಡ್ಡೇ ಅದು, ಸುಮ್ಮನೆ ಆಗೋದು ದುಡ್ಡು. ಸೊ ಅದೊಂದು ಬಗ್ಗೆ ಯೋಚನೆ ಮಾಡಿ. ಆಮೇಲೆ ನಿಮ್ಮಿಂದ ನಾವು ಕ್ಯೂವಲ್ಲಿ ನಿಂತಿದ್ರಿ ATMಲ್ಲಿ, ಬಟ್ ಖುಷಿಪಟ್ಟರೆ ನಾವು ಸಂತೋಷ ಪಡ್ತೀರಿ. ನಿಮಗೆ 500 ರೂಪಾಯಿ 1000 ರೂಪಾಯಿ ಬ್ಯಾನ್ ಮಾಡಿದ ವಿಷಯಕ್ಕೆ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಕೂಡ ಕೆಲವರು ಅವ್ರ ದುಡ್ಡು ಹೋಗಿದೆ. ಬಟ್ ಆದರೆ ಬರೋಕ್ಕಾಗಲ್ಲ. ನಿಮ್ಮ ಮುಂದೆ ಬಂದ್ಬಿಟ್ಟು ನೀವು ಮಾಡಿದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೇಳಿದ್ರೆ ಅವಾಗ ಜನ ಏನು ಅನ್ಕೊತಾರೆ ಗೊತ್ತಾ, ಇವ್ರು ಕಪ್ಪಣ ಇಟ್ಟವ್ರೆ, ಇವ್ರು ದುಡ್ಡು ಹೋಗೈತೆ ಅದಕ್ಕೆ ಮೋದಿಯವ್ರಿಗೆ ಹೋಗಿ ಬೈತವ್ರೆ ಅಂತ. ಎಷ್ಟೋ ಜನ ಚೆನ್ನಾಗಿದೆ. ಕೋಟ್ಯಾಧಿಪತಿ ಕೂಡ ಬ್ಯಾಂಕಲ್ಲಿ ಕ್ಯೂವಲ್ಲಿ ನಿಲ್ಲಿಸ್ಬಿಟ್ರೆ, ATMಲ್ಲಿ ನಿಲ್ಲಿಸ್ಬಿಟ್ರೆ ತುಂಬ ಖುಷಿಯಾಯಿತು. ಆಮೇಲೆ ಅರ್ಬನ್ ಅವ್ರಿಗೆ ಸೈಟ್ಸ್ಗಳು ಅಲಾಟ್ ಮಾಡ್ತಾಯಿದ್ದಾರೆ. ಬಟ್ ರೂರಲ್ ಅವ್ರಿಗೆ ಫಸ್ಟು ಸೈಟ್ ಅಲಾಟ್ ಮಾಡಬೇಕು. ಸಿಟಿಯಲ್ಲಿರೋರಿಗೆ ಮನೆ ಇರುತ್ತೆ, ಪಾಪ ರೈತರಿಗೆ ಎಷ್ಟೋ ಮನೆ ಸೋರ್ತಾ ಇರುತ್ತೆ, ಹೆಂಚು ಮನೆ. ಸೊ ಫಸ್ಟು ನೀವು ರೈತರಿಗೆ ಮನೆ ಕೊಡಬೇಕು, ಆಮೇಲೆ ಸಿಟಿಯವರಿಗಿರೋ ಮನೆ ಕೊಡಬೇಕು. ಇದು ಒಂದು ಹೊಸ ವರ್ಷದ ಶುಭಾಶಯಗಳು. ಚಿಕ್ಕ ಹುಡುಗರ ಥರ ಕೆಲಸ ಮಾಡ್ತಾಯಿದ್ದೀರ. ನಿಮಗೆ ಯಾವತ್ತೂ ವಯಸ್ಸು ಜಾಸ್ತಿ ಆಗೋಲ್ಲ, ಇನ್ನೂ ಕಮ್ಮಿ ಆಗುತ್ತೆ. ನಾನು ಬರೋವರೆಗೂ PM ಆಗಿ. ಬಾಯ್ ಫ್ರಮ್ ದಿ ಸ್ಪಾರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.